ನಾಗರಹೊಳೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಸಫಾರಿ ಪುನರ್ ಆರಂಭಿಸಲು ಸರ್ಕಾರ ಪ್ಲಾನ್ ಮಾಡ್ತಾ ಇದೆಯಾ? ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ನಾಗರಹೊಳೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಸಫಾರಿ ಪುನರ್ ಆರಂಭಿಸಲು ಸರ್ಕಾರ ಪ್ಲಾನ್ ಮಾಡ್ತಿದ್ಯಾ? ವಕೀಲ ವಿ ರವಿಕುಮಾರ್ ಅವರಿಂದ ಗಂಭೀರ ಕಾನೂನು ನೋಟಿಸ್ ಬಂದಿರುವಂತದ್ದು. ಕ್ರಿಟಿಕಲ್ ಟೈಗರ್ ವಾಸಸ್ಥಾನ ಅಂದ್ರೆ ಸಿಟಿಎಚ್ ಪ್ರದೇಶಗಳಲ್ಲಿ ಸಫಾರಿ ನಡೆಸೋದು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವಿರುದ್ಧ ಇರುವಂತದ್ದು. ವನ್ಯಜೀವಿ ಮಾನವ ಸಂಘರ್ಷದ ಹಿನ್ನೆಲೆಯಲ್ಲಿ ಸಫಾರಿ ನಿಷೇಧಿಸಲಾಗಿತ್ತು. ರಾಜಕೀಯ ಮತ್ತು ಪ್ರವಾಸೋದ್ಯಮ ಒತ್ತಡಗಳಿಂದ ಸಫಾರಿ ಮತ್ತೆ ಆರಂಭವಾಗುತ್ತಾ ಅನ್ನೋ ಪ್ರಶ್ನೆ ವ್ಯಕ್ತ ಆಗ್ತಾ ಇದೆ. 2006, 2014, 2024ರ ಸುಪ್ರೀಂ ಕೋರ್ಟ್ ಆದೇಶಗಳ ಪ್ರಕಾರ ಟೈಗರ್ ಕೋರ್ಟ್ ಸಿಟಿಎಚ್ ಪ್ರದೇಶಗಳಲ್ಲಿ ಸಫಾರಿಯನ್ನ ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ. ಸಫಾರಿ ಪುನರ್ ಪ್ರಾರಂಭದ ಯಾವುದೇ ಕ್ರಮವು ಕಾನೂನಾತ್ಮಕವಾಗಿ ಅಮಾನ್ಯ ಆಗಿರುವಂತದ್ದು. ವಕೀಲ ವಿ ರವಿಕುಮಾರ್ ಅವರಿಂದ ಗಂಭೀರ ಕಾನೂನು ನೋಟಿಸ್ ಜಾರಿ ಮಾಡಲಾಗಿದೆ. ನಾಗರಹೊಳೆ ಮತ್ತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ವನ್ಯಜೀವಿ ಸಫಾರಿಗಳನ್ನ ಮತ್ತೆ ತೆರೆಯುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಮೈಸೂರು ಮೂಲದ ವಕೀಲರು ಮತ್ತು ಸೇವ್ ಕಬಿನಿ ತಂಡದ ಸದಸ್ಯ ರಾಜ್ಯ ಸರ್ಕಾರಕ್ಕೆ ಕಠಿಣ ಕಾನೂನು ನೋಟಿಸ್ ಜಾರಿ ಮಾಡಿದ್ದಾರೆ. ಟೈಗರ್ ಕೋರ್ ಅಥವಾ ಕ್ರಿಟಿಕಲ್ ಟೈಗರ್ ಹ್ಯಾಬಿಟ್ಯಾಟ್ಸ್ ಒಳಗೆ ಸಫಾರಿ ಕಾರ್ಯಾಚರಣೆಗಳನ್ನ ಪುನರಾರಂಭಿಸುವ ಯಾವುದೇ ಕ್ರಮವು ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆ ವಿಚಾರಣೆಗೆ ಗುರಿಯಾಗುತ್ತದೆ ಅಂತ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ.